ನಮ್ಮ ಹೆಸರು ಎಸ್ ಎಂ ನಾಯಕ್ ಅಂತ ಗ್ರೀನ್ ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿಯಿಂದ ಬಂದಿದ್ದೀವಿ. ಸೊ ಕರ್ನಾಟಕದ ಕಂಪನಿ. ಇವತ್ತು ನಿಮ್ಮೂರು ಭಾಗಕ್ಕೆ ಬಂದಿದ್ದೀವಿ, ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ದೀವಿ, ಗೌರಿಬಿದನೂರು ತಾಲೂಕಿಗೆ. ಸರ್ ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಸುಧಾಕರ್ ರೆಡ್ಡಿ ಅಂತ. ನಮ್ಮ ತೊಂಡೆಬಾವಿ ಗ್ರಾಮ, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಮತ್ತೆ ಸರ್ ನಾವು ಇಲ್ಲಿ ಬಂದಿದ್ದೀವಿ, ನಿಮಗೆ ಸಂತೋಷ ಆಯ್ತು. ಗ್ರೀನ್ ವಿನ್ ಆಗ್ರೋ ಸೊಲ್ಯೂಷನ್ ಕಂಪನಿಯಿಂದ ತುಂಬಾ ಚೆನ್ನಾಗಿ ಬೆಳೆ ಬೆಳೆಸಿದ ಅಂತ ಹೈಬ್ರಿಡ್ ಅನ್ನ ನಮ್ಮ ಕಂಪನಿಯಿಂದ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಬ್ರಾಂಚಸ್ ಎಲ್ಲ ಬಹಳ ಬಂದಿದೆ. ಇಲ್ಲಿ ಕಾಯಿನೂ ಬಂದಿದೆ. ಕಾಯಿನೂ ಇಲ್ಲಿ ಬಿಟ್ಟಿದ್ದಾರೆ. ಒಂದು ಬಿಡಕ್ ನಾವು ಬಿಡಲ್ಲ, ಆದ್ರೆ ನಿಮ್ಮ ಆಸೆ ಅಂತ ಬಿಟ್ಟಿರ, ನೋಡೋಣ ಅಂತ. ಬಹಳ ಸಂತೋಷ ಆಯ್ತು. ಆಮೇಲೆ ಇಲ್ಲಿ ಈಗ ಈ ಗಿಡ ಹಾಕ್ಸಿದ್ರಲ್ಲ ಸರ್, ಹಾಕ್ಸೋ ಮೊದ್ಲು ಇದನ್ನೇ ಹಾಕ್ಬೇಕು ಅಂತ ಏನ್ ಇಂಟ್ರೆಸ್ಟ್ ಹೇಗ್ ಬಂತು ಸರ್ ನಿಮಗೆ? ಸರ್ ಇಂಟ್ರೆಸ್ಟ್ ಏನಿಲ್ಲ ಸರ್, ಮಾಮೂಲಿ ಈಗೆಲ್ಲ ಏನಾಗಿದೆ ಅಂದ್ರೆ ಎಲ್ಲಾ ಕಡೆನೂ ಅಡಿಕೆ ಅಂತ ಆಗೋಗಿದೆ. ಪ್ರತಿಯೊಬ್ರು ಅದೇ ಬೆಳೆ ಬೆಳಿತಾರೆ. ಈಗ ಮತ್ತೆ ಈಗಿರೋ ಲೇಬರ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್ ಅಲ್ಲಿ ಬೇರೆ ಏನು ಬೆಳೆ ಮಾಡಕ್ಕಾಗಲ್ಲ. ಅದನ್ನ ನೋಡ್ಕೊಂಡೆ ನಾನು ಪೋಲ್ಟ್ರಿ ಫಾರ್ಮ್ ಮಾಡಿದ್ದು. ಅಷ್ಟು ಈಸಿ ಆಗಿರೋದು. ಇದನ್ನ ಏನ್ ಮಾಡ್ದಾಗ ಹಿಂಗೆ ನಮ್ ಸ್ನೇಹಿತರು ರೆಫರ್ ಮಾಡಿದ್ರು ಈ ತರ ಅಂತ. ನಂಗೂ ಆಶ್ಚರ್ಯ ಆಯ್ತು. 2 ವರ್ಷಕ್ಕೆಲ್ಲ ಕಾಯಿ ಬರ್ತದ, ಏನೋ ಗೊತ್ತಿಲ್ಲ, ಕಂಪ್ನಿನ ಹೆಂಗ್ ನಂಬೋದು ಏನು ಅಂತ. ಸರಿ, ಅವ್ರ ಅಷ್ಟು ಗ್ಯಾರಂಟಿ ಹೇಳಿ ವಿಡಿಯೋ ಎಲ್ಲ ನೋಡಿದ್ಮೇಲೆ ಸರಿ ಒಂದ್ಸರಿ ನೋಡೇ ಬೇಡ ಅಂತ ಹೇಳಿ ಗಿಡ ತಗೊಂಡ್ವಿ. ಸರ್ ಅದು ತಗೊಂಡ ಮೇಲೆ ಗಿಡನು ಚೆನ್ನಾಗಿ ಇತ್ತು. ನೋಡ್ಕೊಂಡ್ ಬಂದು ನರ್ಸರಿಗೆ ಹೋಗಿ ಗಿಡ ಹಾಕಿದ್ 2-3 ತಿಂಗಳಿಗೆಲ್ಲಾನು ಕಾಯಿ ಬರಕ್ ಸ್ಟಾರ್ಟ್ ಆಗೋಯ್ತು. ಈಗೊಂದು 1.5-2 ತಿಂಗಳಿಂದ ಕಾಯಿ ಬರ್ತಾ ಇಲ್ಲ ಅಷ್ಟೇ ಬಿಟ್ರೆ, ಮೊದಲು ನಂದು ಅದೇ ಕೆಲಸ ಆಗಿತ್ತು ಸರ್. ಎಲ್ಲ ಕಾಯಿ ತೆಗೆದಾಕೋದು ಮಾಡೋದು ಅಂತ ಹೇಳಿ ಕಾಯಿ ತೆಗಿತಿದ್ವಿ. ಈಗ ನಮ್ಮದು ಬೇರೆ ಕಡೆನೂ ಜಮೀನ್ ಇದೆ, ಅದ್ರಲ್ಲಿ ಹಾಕಿದೀವಿ ನಾಟಿ ಕಾಯಿ ಬೇರೆ ಇಂಥವು ಅಂತ ಹೇಳಿ. 5 ವರ್ಷ 6 ವರ್ಷ ಆದ್ರೂ ಕಾಯಿ ಬಿಡೋದಿಲ್ಲ. ಆದ್ರೆ ಇಷ್ಟು ಗಿಡ ಡೆವಲಪ್ ಆಗೋದಿಲ್ಲ ಸರ್. ಈಗ ಇದಕ್ಕೆ ಏನು ಕೊಡ್ತಾ ಇಲ್ಲ. ಈಗ ನಾವು ಬೇರೆ ಏನ್ ಮಾಡಿದ್ರು ಇದು ಫರ್ಟಿಲೈಸರ್ಸ್ ಕೊಡ್ಲೇಬೇಕಾಗ್ತದೆ. ಈಗ ಗಿಡಕ್ಕೆ ನೀವು ಕೊಟ್ಟಿದ್ ಬಿಫೋರ್ ಆಫ್ಟರ್ ಕೊಟ್ಟು, ಈಗ ನ್ಯಾಚುರಲ್ ಆಗಿ ಒಂದ್ ಸ್ವಲ್ಪ ಮಣ್ಣು, ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ ಬಿಟ್ರೆ 15 ದಿನ ಮುಂಚೆ ಏನು ಕೊಟ್ಟಿಲ್ಲ ಸರ್. ಗಿಡನು ತುಂಬಾ ಚೆನ್ನಾಗಿದೆ. ನೀರ್ ಕನ್ಸ್ಯೂಮೆಂಟ್ ತುಂಬಾ ಕಡಿಮೆ ಇದೆ ಸರ್. ಸರ್ ಈಗ ಇದಕ್ಕೆ ನೀರು ಯಾವ ರೀತಿ ಬಿಡ್ತಿದ್ರಿ? ಡೈಲಿ ಬಿಡ್ತಿದ್ರ ಅಥವಾ ವಾರಕ್ಕೊಂದ್ಸರಿ ಬಿಡ್ತಿದ್ರ? ಯಾವ ತರ? ಏನಿಲ್ಲ ಸರ್, ಒಂದು ಮಾಮೂಲಿಯಾಗಿ ಬೋರ್ವೆಲ್ ಬಿಟ್ಟಾಗ ಅಲ್ಲಿ ಹೋದಾಗ ಡ್ರಿಪ್ ಅಲ್ಲಿ ಬರ್ತಿದ್ವು ಅಷ್ಟೇ. ಒಂದ್ ಅರ್ಧ ಗಂಟೆ ನೀರ್ ಬಿಡ್ತಿದ್ದ ಅಷ್ಟೇ ಸರ್. ಏನ್ ಗಿಡ ಆ ತರ ಏನ್ ಆಗಿಲ್ಲ. ಡೆವಲಪ್ಮೆಂಟ್ ಚೆನ್ನಾಗೈತೆ. ಅರ್ಧ ಗಂಟೆ ಬಿಟ್ಟಿರ ಒಂದಿನಕ್ಕೆ ಅಷ್ಟೇ ಸರ್, ಜಾಸ್ತಿನೂ ನೀರ್ ಬಿಟ್ಟಿಲ್ಲ. ಆಮೇಲೆ ಈ ಗಿಡ ತಂದಾಗ ಸರ್, ಆ ಗಿಡ ಹಾಕುವಾಗ ಅದ್ರ ಒಂದು ಕಸಿ ಇರ್ತದೆ, ಜೈಂಟ್. ಅದನ್ನ ಎಷ್ಟು ಭೂಮಿಯಿಂದ ಹೈಟ್ ಆಗಿ ಹಾಕಿದ್ರ ಒಳಗಡೆ ಹಾಕಿದ್ರಿ? ಮೇಲ್ಗಡೆನೆ ಹಾಕಿದ್ರು. ಮೇಲ್ಗಡೆ ಹಾಕಿ. ವೆರಿ ಗುಡ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಜೈಂಟ್ ಯಾವತ್ತೂ ಭೂಮಿಯಿಂದ 4 ಬಟ್ ಮೇಲಿರ್ಬೇಕು. ಅವಾಗ ಗಿಡಕ್ಕೆ ಯಾವುದೇ ಡ್ಯಾಮೇಜ್ ಬರೋದಿಲ್ಲ. ಜೈಂಟ್ ಯಾವಾಗ ಮಣ್ಣೊಳಗೆ ಅಥವಾ ನೀರೊಳಗಿದ್ರೆ ಅದು ಡ್ಯಾಮೇಜ್ ಆಗುತ್ತೆ. ನೋಡಿ, ನಿಮ್ದು ಈಗ ಇಲ್ಲಿ ಎಷ್ಟು ಗಿಡ ಹಾಕಿರಿ ಸರ್? 600 ಗಿಡ ಸರ್. 600 ಗಿಡ ಹಾಕಿ ತುಂಬಾ ಚೆನ್ನಾಗಿದೆ. ನೋಡಿ, ಆ ಕಡೆ ಎಲ್ಲ ನೋಡ್ಕೊಂಡ್ ಬಂದ್ರೆ ಮಿಂಚುತ್ತಾ ಇದೆಯಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ. ಆದ್ರೆ ಇದ್ರಲ್ಲಿ ಎಷ್ಟು ಗಿಡ ಹೋಗಿರ್ಬೋದು ಸರ್? ಸರ್ ನೀವು 600 ಗಿಡಕ್ಕೆ 10 ಗಿಡ ಫ್ರೀ ಕೊಟ್ಟಿದ್ರಿ. ನಂದು ಒಂದು 2-3 ಗಿಡ ಹೋಗಿದೆ ಅಷ್ಟೇ ಸರ್. ಅಷ್ಟೇನಾ ಸರ್? ವಾವ್, ವೆರಿ ಗುಡ್. 2-3 ಗಿಡ ಅಷ್ಟೇ ಹೋಗಿರೋದಾ? ಮತ್ತೆ ಯಾವ್ದು ಹೋಗಿಲ್ಲ. ನಮಗೆ ನಂಬಕ್ ಆಗ್ತಾ ಇಲ್ಲ ಸರ್, ಯಾವ್ದು ಹೋಗಿಲ್ಲ. ನೋಡಿ, ಯಾವ್ದು ಚೇಂಜಸ್ ಮಾಡಿದ್ದೇ ಇಲ್ಲ ನಾನು. ವೆರಿ ಗುಡ್, ವೆರಿ ಗುಡ್. ನೋಡಿ, ಇದು ಸಂತೋಷವಾದ ವಿಚಾರ. ನಾವು ಕಂಪನಿಯಿಂದ ಎಕ್ಸ್ಟ್ರಾ 1 ಎಕರೆಗೆ 5 ಗಿಡ ಕೊಡ್ತಿದ್ವಿ. ಅದ್ರಲ್ಲಿ 10 ಗಿಡ ಕೊಟ್ಟಿದ್ವಿ 600 ಗಿಡಕ್ಕೆ ಸರಿಗೆ. ಸುಧಾಕರ್ ಸರಿಗೆ ಕೊಟ್ಟಿದೀವಿ ಅಂದ್ರೆ ಅವರು ಸತ್ಯವಾಗಿ ಹೇಳ್ತಾ ಇದ್ದಾರೆ, ಗಿಡನೇ ಹೋಗಿಲ್ಲ ಸರ್. ಎಷ್ಟು 3 ಗಿಡ ಹೋಗಿದೆ ಅಂತ ನೋಡ್ರಿ. 3 ಗಿಡ ಅವ್ರ ಬಾಯಿಂದಾನೆ ಮತ್ತೆ ಕೇಳಿಸಿದೀವಿ. ರೈತ ಬಾಂಧವರೇ, ಅಂತ ಒಳ್ಳೆಯ ಒಂದು ತಳಿ ಇದು, ಥಾಯಿ ಹೈಬ್ರಿಡ್ ಅಂತ, ಥೈಲ್ಯಾಂಡಿನ ತಳಿ. ಇದನ್ನ ಬೆಳೆಯೋದ್ರಿಂದ ರೈತರಿಗೆ ಉತ್ತಮವಾದ ಆದಾಯ ಇದೆ ಸರ್. ಇದನ್ನ ನೀವು ಬೆಳೆಯೋ ಮುಂಚೆ ಇದ್ರ ಬಗ್ಗೆ ಏನಾರು ಸ್ಟಡಿ ಮಾಡಿದ್ರಾ? ಎಲ್ಲಾರು ಹೋಗಿದ್ರಾ? ಯಾವ ತರ ಸರ್ ಇದು? ಸರ್ ಅದ್ರ ಬಗ್ಗೆ ಸ್ಟಡಿ ಏನ್ ಮಾಡಿಲ್ಲ. ಅದ್ರ ಬಗ್ಗೆ ಮಾಹಿತಿ ನಿಮ್ ಮುಖಾಂತರ ಕೆಲವು ತಿಳ್ಕೊಂಡ್ವಿ, ವಿಡಿಯೋಸ್ ಮುಖಾಂತರ ನೋಡಿದ್ವಿ. ಹೈಬ್ರಿಡ್ ಬೇರೆ ಕಡೆ ಎಲ್ಲ ನೀವು ಹಾಕಿರೋ ವಿಡಿಯೋಸ್ ಎಲ್ಲ ನಮ್ಗೆ ಸ್ವಲ್ಪ ಇಂಪ್ರೆಸ್ ಆಗೋ ತರಾನೇ ಮಾತಾಡಿದಾರೆ ರೈತರು. ಕೆಲವರೆಲ್ಲ ಭರವಸೆ ಕೊಟ್ಟಿದ್ದಾರೆ. ತಿರುಗಿ ಇದು ನಮ್ ಕರ್ನಾಟಕದ ಕಂಪನಿ ಅಂತ ಹೇಳಿದ ಮೇಲೆ ನಮ್ಗೆ ನಂಬಿಕೆ ಬಂದು ನಾವು ಮಾಡೋಣ ಅಂತ ಹೇಳಿ ಮಾಡಿದ್ವಿ ಸರ್. ಈಗ ನಾವು ಮಾಡಿದ್ಮೇಲೆ 3-4 ಜನ ಹೇಳ್ತೀನಿ ಸರ್. ನಾವ್ ಬೆಳಿಗ್ಗೆನೂ ಒಬ್ರು ಕೇಳ್ಕೊಂಡೋದ್ರು. ಇಲ್ಲಿ ಬೆಳ್ತೂರ್ ಹತ್ರ ಒಬ್ರು ಕೇಳ್ತಾ ಇದಾರೆ. ಒಬ್ರನ್ನೊಬ್ರು ನೋಡಿ ಮಾಡೋಣ ಅಂತ ಇದೊಂಥರ ಹೊಸದಾಗಿದೆ ಸರ್. ಬೇರೆ ಅಡಿಕೆ ಅದು ಇದು ಮಾಡೋದು ನ್ಯಾಚುರಲ್ ಆಗೋಗಿದೆ. ಈಗ ಇದನ್ನು ಮಾಡ್ಬೋದ ಅಂತ ದಾರಿನಾಗೋರು ನೋಡ್ಕೊಂಡು ಹೋಗ್ತಾ ಇದಾರೆ ಸರ್. ವೆರಿ ಗುಡ್, ವೆರಿ ಗುಡ್. ಇದು ವರ್ಷದಲ್ಲಿ 2 ವರ್ಷ ಅಷ್ಟೇ ಇದಕ್ಕೆ ಕೇರ್ ತಗೊಳ್ಳೋದು. ನೀವು ಕಂಪನಿ ಹೇಳಿರೋದು, ನಾವ್ ಹೇಳ್ತಾ ಇರೋದು 2 ವರ್ಷ ಕೇರ್ ತಗೊಳ್ತೀರಾ. 3ನೇ ವರ್ಷದಿಂದ ಇದಕ್ಕೆ ಏನು ಹಾಕೋದಿಲ್ಲ. ನ್ಯಾಚುರಲ್ ಆಗಿ ಬೆಳೀತಾ ಇರುತ್ತೆ. ನೀರ್ ನಿಲ್ಸಿದ್ರು ಪರವಾಗಿಲ್ಲ, ಏನ್ ಮಾಡಿದ್ರು ಪರವಾಗಿಲ್ಲ, ಆಟೋಮೆಟಿಕ್ ಆಗಿ ಬೆಳೀತಾ ಇರುತ್ತೆ 3ನೇ ವರ್ಷದಿಂದ. ಕಂಪನಿಲಿ ಆದಾಯ ಇದನ್ನ 1 ವರ್ಷದಿಂದ ಸ್ಟಾರ್ಟ್ ಆಗತ್ತೆ. ಆದ್ರೆ 2 ವರ್ಷ ಕಾಯಿ ಕುಯ್ದು ಹಾಕಿರಾ
3ನೇ ವರ್ಷದಿಂದ ಕಂಪನಿ ಬೈಬ್ಯಾಕ್ ತಗೊಳ್ತೀವಿ ಅಂತ ಇದ್ರಲ್ಲ, ಕಂಪನಿ ಅಗ್ರಿಮೆಂಟ್ ಮಾಡುತ್ತೆ, ಬೈಬ್ಯಾಕ್ ತಗೊಂಡು ಹೋಗುತ್ತೆ, ಅದನ್ನ ಏನೇನ್ ಪ್ರೋಸೆಸ್ ಮಾಡ್ಬೇಕು ಮಾಡಿ ಕಳಿಸ್ತಾ ಇದೆ. ಅದ್ರ ಬಗ್ಗೆ ಗ್ಯಾರಂಟಿ ಹೆಂಗ್ ಬಂದಿದ್ದು ಸರ್ ನಿಮಗೆ? ಗ್ಯಾರಂಟಿ ಅಂದ್ರೆ ಭರವಸೆ ಸರ್. ಇವಾಗ ಅಗ್ರಿಮೆಂಟ್ ಮಾಡ್ಕೊಟ್ರಿ, ಹ್ಮ್. ಅಗ್ರಿಮೆಂಟ್ ಅಲ್ಲಿ ಇರೋದು ಓದುದು ನಾವು. ಹ್ಮ್. ಅದ್ರಲ್ಲಿ ಫ್ರಾಂಕ್ ಆಗಿ ಏನಿದೆ ಅದನ್ನ ಮೆನ್ಷನ್ ಮಾಡಿದ್ರೆ ಇಷ್ಟು ವರ್ಷಕ್ಕೆ ಇಷ್ಟು ರಿನ್ಯೂವಲ್ 5 ವರ್ಷಕ್ಕೆ ಒಂದ್ಸರಿ ಮಾಡ್ತೀವಿ, 30 ವರ್ಷ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು. ಹ್ಮ್. ಮತ್ತೆ ಬೇರೆ ಕಡೆ ಈಗ ನಾನ್ ಆಗ್ದಂಗೆ ಇನ್ನೊಬ್ರಿಗೆ ವಿಚಾರಿಸಿದಾಗ ಅವರು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ರು. ಹ್ಮ್. ಇಲ್ಲ ಸರ್ ಮಾಡಿ ಚೆನ್ನಾಗಿದೆ, ಗ್ರೀನ್ ವಿನ್ ಕಂಪ್ನಿಯಲ್ಲಿ ಆತರ ಯಾವ್ದು ಇಲ್ಲ ಅಂತೇಳಿ. ಹ್ಮ್. ಈಗ ನಮ್ಗ್ ಲೋಕಲ್ ಕಡೂರೇ ನಿಮ್ದು ಆಫೀಸ್ ಆಗಿದ್ದು ಲೋಕಲ್ ಇರೋದ್ರಿಂದ ನಮ್ಗೆ ಅದೊಂದು ನಂಬಿಕೆ ಸರ್ ಅಷ್ಟೇ. ವೆರಿ ಗುಡ್ ಸರ್, ಕಂಪನಿ ನಂಬಿ. ಯಾಕೆಂದ್ರೆ ಇವತ್ತು ಕಂಪನಿಗೆ ತುಂಬಾ ನೀಡ್ಸ್ ಇದೆ. ಇದರಲ್ಲಿ ನಾವು ಸಿಕ್ಕಾಪಟ್ಟೆ ಒಂದು 12 ತರದ ಕಾಯಿಲೆ ವಾಸಿ ಆಗುವಂತ ಪೌಡ್ರು, ಮತ್ತೆ ಅದಕ್ಕೆ ಈಗ ಪಿಜ್ಜಾ, ಬರ್ಗರ್, ಬಿರಿಯಾನಿ, ಕಬಾಬಿಗೆ ಹೋಗ್ತಾ ಇದೆ. ಅದ್ರ ಜೊತೆ ಬೀಜ, ಕಾಫಿ ಪೌಡ್ರಿಗೆ ಇಂತಕ್ಕೆಲ್ಲ ಹೋಗ್ತಾ ಇದೆ. ಮತ್ತೆ ಅದ್ರ ಎಣ್ಣೆನೂ ತೆಗಿಬಹುದು. ಮತ್ತೆ ಅದು ಅಲ್ದಲೆ ಇವತ್ತು ಆ ವೇಸ್ಟ್ ಎಲ್ಲ ಬರೋದಕ್ಕೆ ಹಸುಗಳಿಗೆ ಬೂಸ ಅಂತ ಮಾಡ್ತಾ ಇರೋದು. ಮತ್ತೆ ಅದು ಅಲ್ದಲೆ ಇದನ್ನ ಏನಾದ್ರು ಒಂದ್ ವೇಳೆ ಹಣ್ಣಾಯ್ತು ಅಂದ್ರೆ, ಇದು ಹಣ್ಣಲ್ಲಿ ಹಾಲು ಕಡಿಮೆ ಇರ್ತದೆ, 10% ಹಾಲು ಇರ್ತದೆ. ಹಾಗಾಗಿ ಇದು ಹಣ್ಣಾದ್ರೂ 15 ದಿನ ತನಕ ಕೊಳೆಯಲ್ಲ. ಇದನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಹಣ್ಣನ್ನೇ ಡ್ರೈ ಮಾಡಿ ನಾವು ಬೇರೆ ದೇಶಗಳಿಗೆಲ್ಲ ನಾವು ತಿನ್ನೋರಿಗೆ ಯಾವ ದೇಶದಲ್ಲಿ ಇಲ್ಲ ಅಲ್ಲಿ ಕಳಿಸ್ಬೋದು. ಹಾಗಾಗಿ ಡಿಮ್ಯಾಂಡ್ಸ್ ಇದೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಹ್ಯುಮಿನಿಟಿ ಜಾಸ್ತಿ ಆಗತ್ತೆ ಇದನ್ನ ತಿನ್ನೋದ್ರಿಂದ, ಮತ್ತೆ ಇದನ್ನ ಬಳಸೋದ್ರಿಂದ. ಹಾಗಾಗಿ ಇದು ತುಂಬಾನೇ ಇದೆ. ಮೊನ್ನೆ ಒಂದ್ ಕಡೆ ನಾವು ಒಂದು ದೇಶಕ್ಕೆ ಹೋದಾಗ ಅಲ್ಲಿ ದೇಶದಲ್ಲಿ ಒಬ್ಬ ಸೈಂಟಿಸ್ಟ್ ಹೇಳಿದ್ರು, ಇದ್ರ ಎಲೆನ ತೆಗೆದ್ಬಿಟ್ಟು ಡ್ರೈ ಮಾಡಿ ನಾವು ಚಾ ಮಾಡ್ಬೇಕಾದ್ರೆ ಇದನ್ನ ಚಾ ಈ ಕಾಫಿ ಪೌಡರ್ ಹಾಕೋ ಬದ್ಲಿ ಈ ಪೌಡರ್ ಹಾಕಿ ನಾವು ಕುಡಿಬೇಕಂತೆ. ಕುಡಿದ್ರಂತೆ ನಮಗೆ ನ್ಯಾಚುರಲ್ ಆಗಿ ನಮಗೆ ಕೆಲವೊಂದು ಸಮಸ್ಯೆಗಳು ಕ್ಲಿಯರ್ ಆಗತ್ತಂತ ಅವರು. ಅದೊಂದು ನನಗೆ ಗೊತ್ತಿರಲಿಲ್ಲ, ಅದು ನಮಗೆ ಸಿಕ್ತು. ಹಾಗಾಗಿ ಇದು ಗಿಡಮೂಲಿಕೆ ಗಿಡ ಆಗಿರೋದ್ರಿಂದ ಥಾಯಿ ಹೈಬ್ರಿಡ್ ಅನ್ನ, ಇದು ವರ್ಷದಲ್ಲಿ 10 ತಿಂಗಳು ಫಸಲು ಕೊಡುವಂತ ಗಿಡ, ರೈತರಿಗೆ ಒಂದು ಉತ್ತಮ. ಅದು ಅಲ್ಲದೆ ರೈತ ಬಾಂಧವರೇ, ಇದು ಬೆಳೆಸೋದ್ರಿಂದ ನಮಗೆ ಆಕ್ಸಿಜನ್ ಜಾಸ್ತಿ ಆಗತ್ತೆ, ಒಂದು ಪರಿಸರಕ್ಕೆ ಮಳೆ ಬರ್ಲಿಕ್ಕೆ ಅನುಕೂಲ ಆಗತ್ತೆ. ಆವಾಗ ನಾವು ಪರಿಸರವನ್ನು ಬೆಳೆಸಂಗಾಯ್ತು, ಅದ್ರ ಜೊತೆಲಿ ಹ್ಯೂಮನ್ ಬಾಡಿಗೆ ಒಂದು ಆರೋಗ್ಯ ಕೊಟ್ಟಂಗಾಯ್ತು, ಮತ್ತೆ ರೈತರಿಗೆ ಉತ್ತಮವಾದ ಇಳುವರಿ ಕೊಡಂಗಾಯ್ತು. ಹೀಗಿರೋದ್ರಿಂದ ನಾವು ಇವತ್ತು ಸುಧಾಕರ್ ಸರ್ ತೋಟಕ್ಕೆ ಬಂದಿದ್ದೀವಿ. ಅವರು ಇಲ್ಲಿ ನೋಡ್ರಿ ಈ ಕಡೆ ಕೋಳಿ ಫಾರ್ಮ್ ಮಾಡಿದ್ದಾರೆ. ಮತ್ತೆ ಇದ್ರ ಜೊತೆಲೆ ಈ ಭಾಗದಲ್ಲಿ ಪೂರ್ತಿ ಕಲ್ಲೆಲ್ಲ ಇದ್ದಂಗಿದೆ, ಆದ್ರೂ ಬೆಳೆಸಿದ್ದಾರೆ. ಒಂದು ಗಿಡನೂ ಫೇಲ್ಯೂರ್ ಆಗಿಲ್ಲ. 3 ಗಿಡ ಅಂತ ಹೇಳಿದ್ದು ಸರ್. ಹಾಗಾಗಿ ಒಂದು ಗಿಡ ಒಂದಕ್ಕಿಂತ ಒಂದ್ ಚೆನ್ನಾಗಿದಾವೆ. ನೋಡಕ್ಕೆ ಬಹಳ ಸೊಗಸಾಗಿದೆ. ರೈತ ಬಾಂಧವರಿಗೆ ಇಂಟ್ರೆಸ್ಟ್ ಇದ್ರೆ ಈ ಭಾಗಕ್ಕೆ ಬಂದು ನೋಡಂಗಿದ್ರೆ ನೀವು ಬಂದು ನೋಡ್ಬೋದು. ಇದು ಚಿಕ್ಕಬಳ್ಳಾಪುರ ತಾಲೂಕಲ್ಲಿದೆ, ಸುಧಾಕರ್ ಸರ್ ತೊಂಡೆಬಾವಿ ಅನ್ನೋ ಗ್ರಾಮದಲ್ಲಿ. ಮತ್ತೆ ಇದನ್ನು ಬೇಕಂದ್ರೆ ನಮ್ಮ ಕಂಪನಿಗೆ ಮಾತಾಡಿದ್ರೆ ನಿಮಗೆ ನಂಬರ್ ಎಲ್ಲ ಕಳಿಸ್ತೀವಿ. ಇಲ್ಲಿ ಈ ಭಾಗದಲ್ಲಿ ನಮ್ಮ ಸುಬ್ರಹ್ಮಣ್ಯ ಅನ್ನೋರು ಅಡ್ವೈಸರ್ ಇದ್ದಾರೆ. ಅವರು ಈ ಭಾಗದಲ್ಲಿ ಅವರು ತಿಂಗಳಿಗೆ ಒಂದ್ಸರಿ ವಿಸಿಟ್ ಕೊಡ್ತಾರೆ, ಅವ್ರು ನೋಡ್ಕೋತಾರೆ. ಸೊ ನಾವು ಸಹ ಈ ಕಂಪನಿ ಸಿಇಒ ಆಗಿರೋದ್ರಿಂದ ಒಂದ್ಸರಿ ವಿಸಿಟ್ ಕೊಡಿ ಸರ್ ಅಂದಿದ್ರು. ಸರ್ ಅವ್ರು ಕರೆಯೋ ಅಪೇಕ್ಷೆ ಮೇರೆಗೆ ನಾನು ಬಂದಿದ್ದು. ನಾನು ಬರೋಕ್ಕೆ ಟೈಮ್ ಇರಲಿಲ್ಲ, ಬಹಳ ಸರಿ ಕರೆದಿದ್ರು ನೋಡೋಣ ಅಂತ. ಯಾಕಂದ್ರೆ ಅವ್ರು ಯೂಟ್ಯೂಬ್ ಅಲ್ಲ ಸಾರಿ ವಿಡಿಯೋ ಮಾಡಿ ಅವರೇ ಓನ್ ಆಗಿ ವಿಡಿಯೋ ಹಾಕಿದ್ರು ನಮಗೆ, ನೋಡಿ ಸರ್ ನಮ್ ಗಿಡ ಹೇಗಿದೆ ಅಂತ. ಆ ಗಿಡ ನೋಡಿ ಅರ್ಧ ನಾನು ನೋಡ್ಲೇಬೇಕು ಅಂತ ಬಂದಿದ್ದು. ಅವ್ರು ಸತ್ಯ ಫ್ರಾಂಕ್ ಆಗಿ ಮಾತಾಡಿದ್ರು, ಒಂದ್ ಗಿಡ ಹೋಗಿಲ್ಲ ಸರ್, 3 ಗಿಡ ಹೋಗಿದೆ, ನಾವು ಬೆಳೆಸಿದೀವಿ ನೋಡಿ ಸರ್, ಸರಿಯಾಗಿ ಬೆಳೆಸಿದೀವಿ ಇಲ್ಲ, ನೀವೊಂದ್ಸರಿ ವಿಸಿಟ್ ಕೊಡಿ ಸರ್ ಅಂದ್ರು. ಇವತ್ತು ಕಾಲ ಕೂಡಿ ನಾನು ಇವತ್ತು ವಿಸಿಟ್ ಕೊಡಕ್ ಬಂದಿದ್ದೀನಿ. ಹಂಗಾಗಿ ರೈತ ಬಾಂಧವರೇ, ಇಡೀ ಕರ್ನಾಟಕದಲ್ಲಿ ಗ್ರೀನ್ ವಿನ್ ಕಂಪನಿ ಎಲ್ಲಾ ಕಡೆನೂ ಇದೆ. ನೀವು ಎಲ್ಲಿ ಬೇಕಾದ್ರೆ ಹಾಕಿದ್ರು ನೀವು ಕಂಪನಿಗೆ ಎಲ್ಲ ಡೀಟೇಲ್ಸ್ ಸ್ಟಡಿ ಮಾಡಿ, ಈ ಕಂಪನಿ ಬಗ್ಗೆ ಏನು, ಕಂಪನಿ ಎಲ್ಲೆಲ್ಲಿ ಸ್ಟಾಕ್ ಪಾಯಿಂಟ್ ಇದೆ, ಕಂಪನಿ ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದೆ ಅನ್ನೋದು ಎಲ್ಲ ತಿಳ್ಕೊಂಡು ಹಾಕ್ರಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್.